ದಿನದಲ್ಲಿ ಈ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ನಮ್ಮ ಇಳಕಲ್ ತಾಲೂಕಿನ ಗೌರವಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರ ಸಹಮುಖದೊಳಗೆ ಇವತ್ತು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಪಟ್ಟಣದಲ್ಲಿ ರಾಜ್ಯ ಉಗ್ರಾಣದಲ್ಲಿ ಇರತಕ್ಕಂಥ ಹೆಸರು ಮತ್ತು ಕಡಲೆ ಬೀಜವನ್ನು ಕಳು ಮಾಡಿದ್ರೆ ರಾತ್ರೋರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹಾದೇವಿ ವೀಲ್ಗೋಳಿಯವರು ರಾತ್ರೋರಾತ್ರಿ ಧರಣಿ ಮಾಡಕತ್ತಾರ. ಸತತ 4 ದಿನ ಧರಣಿ ಮಾಡ್ಯಾರ. ಮತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮನವಿ ತಗೊಳ್ಳೋದ್ರ ಸಂದರ್ಭದೊಳಗೆ ರೈತರಿಗೆ ಅವೇಗ ಶಬ್ದದಿಂದ ನಮ್ಮ NH ಕೋನರೆಡ್ಡಿ ಅವರು ನವಲಗುಂದದ ಶಾಸಕರು ಈ ಥರ ಅವೇಗ ಶಬ್ದದಿಂದ ಮಾತಾಡೋದು ತಪ್ಪಾಗೈತಿ. ಯಾಕಂತಂದ್ರೆ ಇವತ್ತು ನೋಡ್ರಿ ಎಷ್ಟು ಇದಾಗಿದೆಪ್ಪ ಅಂತಂದ್ರೆ ಬೀಜ ಇಲ್ಲಪ್ಪ ಅಂತಂದ್ರೆ ಬಿತ್ತಾಕ ಬೀಜ ಇಲ್ಲ ಅಂದ್ರೆ ರೈತರಿಗೆ ಎಷ್ಟು ತ್ರಾಸ ಆಕೈತಿ. ಇವತ್ತು ತಾಲೂಕಿನ ಶಾಸಕರು ಇವತ್ತು ತಾಲೂಕಿನೊಳಗೆ ಒಂದು ಹುಲ್ಲುಗಡ್ಡೆ ಹೋಗ್ಬೇಕಾದ್ರೂ ಶಾಸಕರ ಪರ್ಮಿಷನ್ ಬೇಕು, ಒಳಗಡೆ ಬರಬೇಕಾದ್ರೂ ಶಾಸಕರ ಪರ್ಮಿಷನ್ ಬೇಕು. ಹೀಗಿರುವಾಗ ಒಂದು ರಾಜ್ಯದ ಉಗ್ರಾಣದಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನ ಕಳು ಮಾಡ್ತಾರಪ್ಪ ಅಂತಂದ್ರ ಮತ್ತು ರೈತರ ಮ್ಯಾಗ ಸುಳೆ ಮಕ್ಕಳಂತ ಬೈತೀರಿ ಅಂತಂದ್ರೆ ಏನ್ ನೀವು ಈ ತರ ಮಾತಾಡೋದು? ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಇವರು NH ಕೋನರೆಡ್ಡಿ ಅವರು ಮಾತಾಡೋರು ಇದಕ್ಕೆ 3 ಕಾಸಿನ ಹರಾಜು ಇರ್ಲಾರ್ದಂಗೆ ಐತಿ ಅವ್ರ ಪರಿಸ್ಥಿತಿ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದು 3 ಕಾಸಿನ ಹರಾಜು ಇರ್ಲಾರ್ದಂಗೆ ಐತಿ. ಬಹಳ ರೈತರಿಗೆ ಇವತ್ತ ಬೇಯ ಕೊಟ್ಟಿರಪ್ಪ ಅಂತಂದ್ರೆ ಒಬ್ಬ ಗೌರವಿತ ಒಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯದೊಳಗೆ ಅದಾರಪ್ಪ ಅಂತಂದ್ರೆ ಅವ್ರ ಮಾನ ಮರ್ಯಾದೆನ ನೀವು ತೆಗಿಯಕ್ಕೆ ನಿಂತೀರಿ. ಯಾರು? ನವಲಗುಂದದ ಶಾಸಕರಾದಂಥ NH ಕೋನರೆಡ್ಡಿ ಅವರು. ನೀವು ತಿಳ್ಕೊರಿ, ಇಲ್ಲಪ್ಪ ಅಂತಂದ್ರ ನಾವು ಈ ಇಳಕಲ್ಲಿಂದ ಉಗ್ರ ಹೋರಾಟ ಮಾಡಬೇಕಾಗತ್ತ ರಾಜ್ಯಾದ್ಯಂತ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ, ಇಲ್ಲಿ ಎಷ್ಟು ಸಮಸ್ಯೆ ಐತಿ ಇವತ್ತಿನ ಮಟ್ಟಿಗೆ ರೈತರಿಗೆ. ಇವತ್ತಿಗಾದ್ರೂ ಒಂದು ಸಾಲ ಮನ್ನಾ ಆಗಿಲ್ಲ ರೈತರು. ನೀವು ಬರೇ ಆ ನಿಗಮದೊಳಗೆ ಅಷ್ಟು ರೊಕ್ಕ, ಈ ನಿಗಮದೊಳಗೆ ಇಷ್ಟು ರೊಕ್ಕ, ಬರೇ ಇದನ್ನ ಮಾಡಕತ್ತೀರಿ. ಇವತ್ತಿನ ಮಟ್ಟಿಗೆ ಮೆಣಸಿನಕಾಯಿ ರೇಟ್ ಬರಲಿಲ್ಲ. ಇವತ್ತು ಬಹಳ ತೊಂದರೆ ಆಗೈತಿ ರೈತರಿಗೆ ಪರಿಸ್ಥಿತಿ. ರೈತರದು ಹೊಲ ನೋಡೋರು ಅಲ್ಲ, ನೀವು ನಿಮ್ಮದೇ ನೀವು ನೋಡೋರು. ಈ ರಾಜ್ಯದೊಳಗ ನಿಮ್ಮದೇ ನೀವು ನೋಡೋರು ಹೊರತಾಗಿ ರೈತರ ಕಷ್ಟ ನೋವು ನಲಿವುಗಳನ್ನ ನೀವು ನಿಮ್ಮ ಕೈಗೆ ನೋಡಕ್ ಆಗೋದು ಅಂತ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ನೀವು ನೋಡ್ರಿ ಏನ್ ಪರಿಸ್ಥಿತಿ ಆಗೈತಿ ಇವತ್ತಿನ ಮೆಟ್ಟೇಕ. ಇವತ್ತು ರೈತರು ಬದುಕಬೇಕಾದ್ರೆ ಬಹಳ ಕಷ್ಟ ಆಗೈತಿ. ಇವತ್ತ ಬೀಜ ಉತ್ಪಾದನಾ ಕೇಂದ್ರದಿಂದ ತೊಗರಿ ಬೀಜ ಕೊಟ್ಟಿರಿ ಬಾಗಲಕೋಟೆ ಜಿಲ್ಲೆಯೊಳಗ. ಇನ್ನಾದ್ರೂ ಒಂದು ಹೊಲದೊಳಗ ಹೂ ಹಿಡಿದಲ್ಲ, ಒಂದು ಹೊಲದಾಗ ಕಾಪಿಲ್ಲ ಅಂದಾಗ ಡೂಪ್ಲಿಕೇಟ್ ಬೀಜ ಕೊಟ್ಟಿರಿ ನೀವು ಬೀಜ ಉತ್ಪಾದನಾ ಕೇಂದ್ರ. ಕೃಷಿ ನಿರ್ದೇಶಕರು ಬಾಗಲಕೋಟೆ ಜಿಲ್ಲಾ, ನೀವು ಕೂಡ ಇದನ್ನ ಪರಿಶೀಲಿಸಿ ಆ ಹೊಲಕ್ಕೆ ಹೋಗ್ಯಾಟ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಳಿಸಿ ರೈತರಿಗೆ ಏನು ಬೀಜ ಹಾಕಿದ್ರು ಇವತ್ತಿಗೆ ಸರಿಯಾದಂತ ಒಂದು ಯಾವುದೋ ಇವತ್ತ ಹೂವಾಗುವುದು ಮತ್ತು ಕಾಪಿ ಹಿಡಿಯೋದಪ್ಪ ಅಂತಂದ್ರ ಡೂಪ್ಲಿಕೇಟ್ ಬೀಜ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ. ಅದಕ್ಕೆ ನೀವು ನೋಡ್ರಿ ಏನ್ ಪರಿಸ್ಥಿತಿ ಆಗೈತಿ ನೋಡ್ರಿ ಇಲ್ಲಿ. ನೀವು ಏನೇ ಒಂದು ಇದನ್ನ ಮಾಡಕ್ ಹೊಂಟ್ರು ಕೂಡ ಇವತ್ತು ರೈತರನ್ನ ಹಿಡ್ಕೋರಿ, ರೈತರ ಬಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇವತ್ತು ನೋಡ್ರಿ ಅಣ್ಣಿಗೇರಿ ಒಳಗೆ ಎಷ್ಟು ಪರಿಸ್ಥಿತಿ ಆಗೈತಿಪ್ಪ ಅಂತಂದ್ರ ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂತ ಈ ರಾಜ್ಯದೊಳಗೆ ಶಾಸಕ ಯಾರಾದ್ರೂ ಇದ್ರ ನವಲಗುಂದದ NH ಕೋನರೆಡ್ಡಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದೊಳಗೆ ನಾನು. ಅದಕ್ಕೆ ದೌರ್ಜನ್ಯ ಮಾಡೋದನ್ನ ಬಿಡ್ರಿ. ಮುಖ್ಯಮಂತ್ರಿಗಳೇ, ತಕ್ಷಣ ಅವ್ರನ್ನ ಕರೆಸ್ರಿ, ಅವ್ರಿಗೆ ಬುದ್ಧಿವಾದವನ್ನ ಹೇಳ್ರಿ. ಈ ರಾಜ್ಯದ ಜನರಿಗೆ ನೀವು ಕ್ಷಮೆಯನ್ನ ಕೇಳ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹುಗಾರ್. ನೀವು ನೋಡಿ ಸರ್. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಿನ ಅಧ್ಯಕ್ಷರನ್ನ
ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ರಾಜ್ಯ ಜಿಲ್ಲಾ ಘಟಕದವರು ಇವತ್ತ ಇಳಕಲ್ ತಾಲೂಕಿನ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕಂತ ಇಲ್ಲೇ ಸುದ್ದಿಗೋಷ್ಠಿ ಮಾಡಕತ್ತೀವಿ. ಇವತ್ತು ಈ ನನ್ನ ಇಳಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರು ಇವತ್ತು ಅಂಬರೀಶ್ ಶಿವಲಿಂಗಪ್ಪ ಸಣ್ಣಲಿಂಗಪ್ಪನವರು ಇವರನ್ನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಇಳಕಲ್ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಕತ್ತೀವಿ ಇವತ್ತಿನ ದಿವಸದಲ್ಲಿ. ಅದಕ್ಕೆ ಎಲ್ಲ ತಾಲೂಕಿನ ಸಮಗ್ರ ಇಳಕಲ್ ತಾಲೂಕಿನ ನನ್ನ ರೈತ ಬಾಂಧವರು ಅವರಿಗೆ ಒತ್ತನ್ನು ಕೊಡ್ರಿ. ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಏನು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಮತ್ತು ಇಲ್ಲಿ ಯಾವುದೇ ಆದ ಒಂದು ತೊಂದರೆಗಳ ಈ ತಾಲೂಕಿನಲ್ಲಿ ಆದ್ರೆ ಅವರು ನಿಮ್ಮ ಹಿಂದೆ ಸದಾ ಇರ್ತಾರ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ, ನೀವು ಒಳ್ಳೆಯದಕ್ಕೆ ಒತ್ತನ್ನು ಕೊಡ್ರಿ. ಯಾರೋ ಬಂದು ಕ್ಯಾಟ ಸುಮ್ಮನೆ ಆ ಸಂಘಟನೆ ಮಾಡಿ ಈ ಸಂಘಟನೆ ಮಾಡಿ ಯಾವುದೋ ಒಂದು ಸುಳ್ಳು ದಾರಿ ತಪ್ಪಿಸಿ ಇದನ್ನು ಮಾಡ್ತಾರಲ್ಲ, ಅಂತ ಕೆಲಸ ಮಾಡಬೇಡ್ರಿ. ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನು ಇವತ್ತು ಅಂಬರೀಶ್ ತಂದೆ ಶಿವನಾಗಪ್ಪ ಸಣ್ಣಲಿಂಗಪ್ಪನವರನ್ನ ಇಳಕಲ್ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿವಿ. ಎಲ್ಲರೂ ಅವರಿಗೆ ಗೌರವ ಕೊಡ್ರಿ ಅಂತ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ.